ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾನಲ್ಲಿಯೂ ಸಹ ಫಾಲೋ ಮಾಡ್ಬೋದು. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ತಡ ಮಾಡ್ತಾ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಾವಿವಾಗ ಮಧ್ಯದಲ್ಲೇನೆ ಏನು ಜೋಳನ ತಿನ್ನೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವು. ಇಲ್ಲೇನೆ ತುಂಬಾ ಮಳೆ ಬರ್ತಿದ್ರಿಂದ ಈ ಒಂದು ಮಳೆ ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಜೋಳ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಜೋಳನ ಬೇಯಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ವೈಟಿಂಗ್, ತಿನ್ಬೇಕು. ಇವಾಗ ತಿನ್ಬಿಟ್ಟು ಮತ್ತೆ ಇಲ್ಲಿಂದ ಹೊರಡ್ಬೇಕು. ಇವತ್ತು ಆಕ್ಚುಲಿ ತುಂಬಾ ಕೆಲಸ ಇದೆ, ಏನೇನೋ ತಗೊಳ್ಬೇಕು, ನೋಡ್ಬೇಕು ಎಷ್ಟು ತಗೊಳೋದಿಕ್ಕಾಗತ್ತೆ, ಎಲ್ಲ ಕೆಲ್ಸನೂ ಆಗತ್ತಂತ. ಬಿಕಾಸ್ ಮಿಕ್ಕಿ ಟೈಮಲ್ಲಾದ್ರೆ ತಗೊಂಡ್ಬಿಡ್ಬೋದಾಗಿತ್ತು. ಮಳೆ ಇರೋದ್ರಿಂದ ನೋಡ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದೀವಿ. ಫೈನಲಿ ಜೋಳ ಬಂತು. ಸೊ ನಾನು ಹಾಸನ್ಗೆ ಹೋದ್ಮೇಲೆ ಸಿಗ್ತೀನಿ. ವೆಯ್ಟ್ ಮಾಡಿ, ಏನೇನು ತಗೊಳ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ನಾವು ಹಾಸನಿಗೆ ಬಂದವ್ರೆ ಫಸ್ಟ್ ಬಂದಿದ್ದು ಕಿಯಾ ಶೋರೂಮ್ಗೆ. ಏನಪ್ಪ ಅಂತಂದರೆ ಕಾರ್ನಲ್ಲಿ ಏನೋ ಎಂಜಿನ್ ಸೌಂಡ್ ಬರ್ತಾ ಇತ್ತು. ಸುಮ್ಮನೆ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬಂದುಬಿಟ್ಟು ಚೆಕ್ ಮಾಡೋದಕ್ಕೆ ಬರೋದಕ್ಕೆ. ನೋಡಬೇಕು ಎಷ್ಟು ಟೈಮ್ ಆಗುತ್ತೆ ಅಂತ. ಏನೋ ಕೆಲಸಕ್ಕೆ ಅಂತ ಬಂದಿರ್ತೀವಿ, ಬಟ್ ಅದಿನ್ನೇನೋ ಆಗುತ್ತೆ, ಏನೂ ಮಾಡೋಂಗಿಲ್ಲ. ನಮ್ಮ ಪ್ಲ್ಯಾನ್ ಥರ ಯಾವುದೂ ನಡೆಯೋದಿಲ್ಲ. ಸೊ ಸ್ಟೇ ಟ್ಯೂನ್. ಸೊ ಫೈನಲಿ ಸುಧಾಕಂದಿದ್ದೀವಿ, ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ್ದು ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಒಂದಷ್ಟು ಸೀರೆಗಳು ನಮಗೆ ತುಂಬ ಇಷ್ಟ ಆಗಿದೆ. ಅಟ್ಲೀಸ್ಟ್ ಇನ್ನೂ ಸೆಲೆಕ್ಟ್ ಮಾಡ್ತಾನೇ ಇದ್ದೀವಿ, ನೋಡಬೇಕು. ಈ ಥರ ಡಿಫ್ರೆಂಟ್ ಆಗಿದೆ, ನನಗೆ ಸಖತ್ ಇಷ್ಟ. ಹೌದು, ಅದು ತುಂಬ ಚೆನ್ನಾಗಿದೆ. ಸ್ಟಿಚ್ ಮಾಡೋಕ್ಕೆ ಇಷ್ಟ ಆಗ್ತದೆ. ಒಂದೇ ಪೀಸ್ ಸಿಂಗಲ್ ಪೀಸಲ್ಲ. ಈಗ ನೀವು ತಗೊಳ್ತಿದ್ರ ಮಮ್ಮಿ? ಹ್ಞೂ, ಆ ಪ್ಯಾಟ್ರನ್ ಎಲ್ಲ ಇದೆ. ಕಾಣಿಸುತ್ತಲ್ಲ ಇದು. ತುಂಬಾ ಚೆನ್ನಾಗಿದೆ. ಬ್ಲೌಸ್ ಡಿಸೈನ್ ಬರುತ್ತೆ. ಸಾಫ್ಟ್ ಇದೆ. ಏನಾಗಲ್ಲ, ಇಲ್ಲ ಚೆನ್ನಾಗಿದೆ. ಇಷ್ಟ ಆಯ್ತಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಿನ್ಗೆ. ಸಕ್ಕದ ಕಾಣಿಸ್ತದೆ ನಿನ್ ಫೇಸಿಗೆ. ಅಲ್ಲಿಗೆ ಏನಕ್ಕೆ ಹಂಗ್ ಮಾಡ್ಕೊಂತೀಯ? ಯಾಕೆ ನೋಡಕ್ಕೆ ಏನು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬರೀ ಇಂಥದೆಯ ಕೇಳಿಸ್ಕೊಳ್ಳಿ ಹಿಂಗಂತ ಅಂತಿರೋದು. ಅಲ್ವಾ? ಪರ್ಫೆಕ್ಟ್ ಮ್ಯಾಚ್ ಆಗ ನೋಡ್ಲ. ವಿಡಿಯೋನಲ್ಲಿ ಗೊತ್ತಾಗ್ತದೆ. ಹೌದು, ಕರೆಕ್ಟ್. ಅದನ್ನ ಬೇರೆ ಮೆನ್ಷನ್ ಮಾಡ್ತಿದ್ಯಾ ಇಲ್ಲಿ? ಚೆನ್ನಾಗಿ ಮ್ಯಾಚ್ ಆಗಿದೆ. ಇಲ್ಲ ಇಲ್ಲ, ಅದಕ್ಕಿಂತ ಇದು ಸಖತ್ತಾಗಿದೆ. ಹೌದಾನ? ಶರ್ಟ್ ಓಕೆ. ಫಿಟ್ಟಿಂಗ್ ಅವ್ರಿಗೆ ಹೇಳ್ಬೇಕಾಗಿತ್ತು. ನೀವು ಆಚೆ ಅಂದ್ರೆ
ನೀವೇ ಆಗಲಿ ಯಾವ್ದಕ್ಕೋ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಟ್ ಶುಡ್ ಬಿ ವರ್ತ್ ಅಲ್ಲ. ಇಲ್ಲ ಅಂತ ಅಂದ್ರೆ nobody will be ready to take. ಅದನ್ನ ಹೇಳಿದ್ರೆ ಮುಗ್ದೋಗುತ್ತೆ. ತೆಗೆದ್ಬಿಟ್ಟು ದುಡ್ಡು ಕೊಟ್ರೆ ಅದು ಮತ್ತೆ ಕೊಡಕ್ ಮನ್ಸು ಬರಲ್ಲ. ನಾವೆಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ವ್ಯಾನ್ ನ್ಯೂಸನ್ಗೆ ವಿಸಿಟ್ ಮಾಡಿದ್ವು. ನನ್ನ ಹಸ್ಬೆಂಡ್ಗೆ ಶರ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಈ ಶಾಪ್ ಬಂದ್ಬಿಟ್ಟು ಹಾಸನ್ BM ರೋಡ್ನಲ್ಲಿ ಇದೆ. ಇಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ನಾವೇ ನಿಮ್ಮ ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಕೊನೆ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋಗಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಮಗೆ ತುಂಬ ಡಿಸಪಾಯಿಂಟ್ ಆಯಿತು ಇವರಿಂದ. ಹಲೋ, ಯಾವ ಕಲರ್ ಟ್ರೈ ಮಾಡ್ತೀರಾ? ಆಗತ್ತಲ್ಲ ಆಗಲ್ವಾ? ಕಾಂಟ್ರಾಸ್ಟ್ ಆಗುತ್ತೆ ನೋಡು ಒಂದ್ಸತಿ ಆಲೋಚನೆ ಬೇಡ. ಇದನ್ನ ಕೆಳಗೆ ನೋಡ್ಕೊಂಡು ನಿಮಗೆ ಒಟ್ನಲ್ಲಿ ಫೈನಲ್ ಆಗಿ ಶರ್ಟ್ ಸಿಕ್ತಲ್ವಾ, ಅದೇ ಖುಷಿ ಆಗಿದ್ದು. ಸೊ ಫೈನಲ್ ಆಗಿ ಶರ್ಟ್ ಅಂತೂ ಸಿಕ್ತು. ಸೊ ಶರ್ಟ್ ತಗೊಂಡಾದ್ಮೇಲೆ ಇವಾಗ ಸ್ಯಾರೀಸ್ ಆಯ್ತು. ಶರ್ಟ್ ತಗೊಳ್ಳೋದೇ ತುಂಬಾ ಟೈಮ್ ಆಯ್ತು ಬಿಕಾಸ್ ನಮಗೆ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಹೋದಾಗ. ಸೊ ಫೈನಲಿ ನಮಗೆ LP ನಲ್ಲಿ ಸಿಕ್ತು. ಇವಾಗ GRTಗೆ ಬಂದಿದ್ದೀವಿ. ಒಂದು ಇಯರಿಂಗ್ ತೊಗೊಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಲೆಟ್ ಮೀ ಸಿ ಇಲ್ಲಿ ಸೆಲೆಕ್ಟ್ ಮಾಡ್ತಾರೋ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್, ಇನ್ನೂ ತುಂಬ ವಿಡಿಯೋ ಇದೆ ಏನೇನೆಲ್ಲ ಪರ್ಚೇಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ. The next day. ಸೊ ಲಾಸ್ಟ್ ಟೈಮ್ ನನ್ನ ವಿಡಿಯೋನ ಏನು ಕಂಪ್ಲೀಟ್ ಮಾಡೋದಕ್ಕೆ ಆಗಿರಲಿಲ್ಲ. ಆ್ಯಂಡ್ ಆಲ್ಸೋ ಫುಲ್ ನಂದು ಏನು ಹಾಸನಕ್ಕೆ ಬಂದುಬಿಟ್ಟು ಕೆಲಸ ಏನೇನೋ ಇತ್ತು ಅಂತ ಹೇಳಿದ್ವು. ಆ್ಯಂಡ್ ಆಲ್ಸೋ ಪರ್ಚೇಸಿಂಗ್ ತುಂಬ ಇದೆ ಅಂತ ಹೇಳಿದ್ವು. ಅದು ಯಾವುದೂ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇವತ್ತು ಮತ್ತೆ ಬರಬೇಕಾಯಿತು ಹಾಸನ್ಗೆ. ಫೇಶಿಯಲ್ ಒಂದು ಬಾಕಿ ಇತ್ತು ಆ್ಯಂಡ್ ಸ್ವಲ್ಪ ಪರ್ಚೇಸ್ ಮಾಡೋದು ಇತ್ತು. ಏನೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಫೈನಲ್ ಆಗಿ ನನ್ನ ಫೇಶಿಯಲ್ ಆಯಿತು. ಫಸ್ಟ್ ಡೇಗೆ ಯಾವತ್ತೂ ರಿಸಲ್ಟ್ ಬರಲ್ಲ. ಐ ಥಿಂಕ್ ಇಟ್ ಟೇಕ್ಸ್ 3 to 4 days. ಲೆಟ್ ಮಿ ಸಿ ಹೇಗಿರುತ್ತೆ ರಿಸಲ್ಟ್ ಅಂತ. ಆ್ಯಂಡ್ ನನ್ನ ಫೇಶಿಯಲ್ ಮಾಡಿದವರು ಇವರು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಫೇಶಿಯಲ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. आपका नाम? ಸಂಗೀತ. ಓಕೆ, ಹಾಸನಲ್ಲಿ ಬಂದರೆ ಹಾಸನಲ್ಲಿ ಯಾರಾದರೂ ಇರೋರಿದ್ರೆ ಪ್ಲೀಸ್ ಟೇಕ್ ಅಪಾಯಿಂಟ್ಮೆಂಟ್. ತುಂಬ ಚೆನ್ನಾಗಿ ಫೇಶಿಯಲ್ ಮಾಡಿಕೊಡ್ತಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಸೊ ಇವಾಗ ಐಬ್ರೋ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವರೇ ನನ್ನ ಐಬ್ರೋನು ಸಹ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಹಂಗಂತೂ ಇಷ್ಟ ಆಯಿತು. ಲೆಟ್ ಮಿ ಸಿ ಐಬ್ರೋಸ್ ಹೇಗೆ ಬರುತ್ತೆ ಅಂತ. ಓಕೆ, ಚೆನ್ನಾಗಿದೆ ಅಲ್ಲ ಫೇಸು ಕೊಂಡು. ಇವತ್ತು ತಾನೇ ಅಪ್ಲೈ ಮಾಡಿದ್ದಲ್ವಾ ಅಂತ. ಲಾಸ್ಟ್ ಟೈಮು ಹಂಗೆ ಆಗ್ಬಿಟ್ಟಿತ್ತು. ಕರ್ಕೊಂಬರ್ಬಾರ್ದಲ್ಲ ಹೆಣ್ಮಕ್ಳನ್ನ ಸಲೂನ್ಗೆ. ನೀವು ಮಾಡ್ಸಲ್ಲ, ನನಗೆ ಮಾಡ್ಸೋದು. ಏನಂತೆ? ನೆಕ್ಸ್ಟ್ ಟೈಮಿಂದ ನಿಮ್ಮ ಅತ್ತೆ ಮಾವನ ಹತ್ರ ಇಸ್ಕೊಂಬರ್ಬೇಕು ಅಂತ. ಓಚಮ್ಮಪ್ಪ ಬೋರ್ ಆಯ್ತಾ? ಅಷ್ಟೇ. ಹಲೋ, ಹೋಗೋಣ. ನೀವು ಹೋಗಿ ಬನ್ನಿ. ಬಾಯ್. ಆಮೇಲೆ ಹೇರ್ ಕಟ್ ಆದ್ಮೇಲೆ ನಾನು ಫೋನ್ ಮಾಡ್ತೀನಿ. ಓಕೆ. ಬೇರೆ ಕಲರ್ ಯಾವ್ದಾದ್ರು ತಗೊಂಡಿರ್ತೀರಾ? ಅನ್ಸಿದ್ದಕ್ಕೆ ಬೇರೆದಕ್ಕೆ ಯಾವ್ದಾದ್ರು ವೇರ್ ಮಾಡ್ಬೋದಲ್ಲ ಅಂತ ಅಷ್ಟೇ. ಟ್ರೈ ಮಾಡಿ ನೋಡ್ಬೇಕಾಗಿತ್ತು ಅದನ್ನ. ಬೇರೆದಕ್ಕೂ ಹಾಕ್ಬೋದಲ್ಲ, ಇದಕ್ಕೆ ಆಗಲಿಲ್ಲ ಅಂದರೆ ಮನೆಯಲ್ಲಿರೋದು ಯಾವ್ದಾದ್ರು ಮ್ಯಾಚ್ ಮಾಡೋದು. वाह क्या सीन है. ಕೈ
ಹುಡುಗಿ ಕರ್ಕೊಂಡು ಹೋದಂಗ ಆಗ್ತಿರೋದು. ನೀವು ನಟ್ರಿ ಇಲ್ಲ ಡ್ಯಾಡಿ, ನೀವು ನಿಧಾನಕ್ಕೆ ನಟ್ರಿ, ನಾನು ಬರ್ತೀನಿ. ಅಯ್ಯೋ ರಾಮ. ಅವಾಗ ತಾನೇ ಹೇರ್ ಸೆಟ್ ಮಾಡಿಸ್ಕೊಂಡು ಬಂದಿದ್ದೆ. ತುಂಬ ಮಳೆ ಬರ್ತಾ ಇತ್ತು, ಸೊ ಕೂದಲೆಲ್ಲ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಕವರ್ ತಗೊಂಡು ಕವರ್ ಮಾಡ್ಕೊಂಡೆ ಅಷ್ಟೇ. The next day. ಯಜಮಾನ್ರು ಹೋಗ್ತಾ ಇದ್ದಾರೆ, ಅವ್ರ ಯಜಮಾನ್ರು ಕೂರ್ಸೋದಕ್ಕೆ. ಅವ್ರ ಮನೆಯವ್ರಿಗೆ ಪೋಸ್ ಹೇಳ್ಕೊಡ್ತಾ ಇದ್ದಾರೆ ಇವಾಗ ಅವ್ರ ಮನೆಯವರು. ಏನ್ ಮಾಡಿ ಬಂದಿದ್ದು? ಕಾಲ್ ಸ್ಟ್ರೆಚ್ ಮಾಡಿ, ಕಾಲ್ ಸ್ಟ್ರೆಚ್ ಮಾಡಿ, ಕಾಲ್ ಸ್ಟ್ರೆಚ್ ಮಾಡಿ, ಎರಡೂ ಸ್ಟ್ರೆಚ್ ಮಾಡಿ ವಾಲ್ ಹತ್ರ. ಆಯ್ತು, ಹಾಕಿದಂಗೆ ಬರುತ್ತೆ. ಪವನ್ ಬರ್ಲಿ ಅಂತ. ಹಾ, A few moments later. ನಾವು ಬಂದಿದ್ದೀವಿ ಹೇಮಗಿರಿ ಬೆಟ್ಟಕ್ಕೆ. ಇಲ್ಲಿ ಫೋಟೋ ಶೂಟ್ ತುಂಬಾನೇ ಜೋರಾಗಿ ನಡೀತಾ ಇದೆ. ನೋಡೋಣ ಇವರೆಲ್ಲ ಹೇಗೆ ಪೋಸ್ ಮಾಡ್ತಾರೆ ಏನು ಅಂತ. ವಾಚ್ ನೋಡಿ ಹೇಗೆಲ್ಲ ಇರುತ್ತೆ ಪಜ್ಜೀತಿ ಅಂತ ಫೋಟೋ ಶೂಟ್. ಇದು ಯಾವ ತರ ಪೋಸ್ ಅಂತ? ಗುಬ್ಬಚ್ಚಿ ಮರಿಗಳು ಅಂತನಾ? ನಮಗೆ ಫೋಟೋ ಶೂಟ್ ಮಾಡಿಕೊಟ್ಟಿದ್ದು ಪನೀಶ್ ಅಂತ. ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಹಾಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ಆಲ್ಸೋ ಇದು ಯಾವುದೇ ಥರದ ಸ್ಪಾನ್ಸರ್ ಅಲ್ಲ. ನಮಗೆ ಪರ್ಸ್ನಲಿ ಅವ್ರ ಫೋಟೋಗ್ರಫಿ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ಸಜೆಸ್ಟ್ ಮಾಡಿದೆ. ಬಿಹೈಂಡ್ ದ ಸೀನ್ BTS. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನಲ್ ಆ್ಯಂಡ್ ಲಿತಿಕ್ಷಾ ಪಟೇಲ್ ಚಾನಲ್. Until my next video, keep waiting, take care, love you all, bye bye.